ಬೆಂಗಳೂರಿನ ಜನರಿಗೆ ಮರಗಳ ಕಂಟಕ ಅನ್ನುವಂಥದ್ದು ತಪ್ಪುವ ಹಾಗೆ ಕಾಣಿಸ್ತಾ ಇಲ್ಲ. ಮನೆಯಿಂದ ಹೊರ ಬಂದರೆ ಡೇಂಜರ್ ಎನ್ನುವಂತಹ ಸ್ಥಿತಿ. ಬಲಿಗಾಗಿ ಕಾಯ್ತಾ ಇದೆ ಡೆಡ್ಲಿ ಮರ ಕೊಂಬೆಗಳು. ಹಾಗಾಗಿನೇ ಬೆಂಗಳೂರಿನ ಜನರಿಗೆ ಮರಗಳ ಕಂಟಕ ತಪ್ತಾ ಇಲ್ಲ. ಯಾವ ಮರ ಕೊಂಬೆ ಬೀಳತ್ತೆ ಅನ್ನುವಂತಹ ಭಯ ಪ್ರತಿನಿತ್ಯವೂ ಕೂಡ. ನಿನ್ನೆ ಮರ ಬಿದ್ದು ಯುವಕ ಅಕ್ಷಯ್ ಸ್ಥಿತಿ ಈಗ ಗಂಭೀರವಾಗಿದೆ. ಪದೇ ಪದೇ ಇಂತಹ ಘಟನೆಗಳು ನಡೀತಾನೆ ಇದೆ. ಆದರೂ ಕೂಡ ಬಿಬಿಎಂಪಿ ಮೌನ ವಹಿಸಿದೆ. ಸಾಕಷ್ಟು ಜನರ ಬಲಿ ಪಡೆದಿದೆ ಮರದ ಕೊಂಬೆಗಳು. ಮಳೆ ಶುರುವಾದರೂ ಬಿಬಿಎಂಪಿ ಸಿಬ್ಬಂದಿ ಮಾತ್ರ ಏನೂ ಮಾಡಲ್ಲ, ಕೈ ಕಟ್ಟಿ ಕುಳಿತಿದ್ದಾರೆ. ಮಳೆಗಾಲಕ್ಕೆ ತಯಾರಿ ಮಾಡ್ಕೊಳ್ಬೇಕು ಒಂದೆರಡು ತಿಂಗಳ ಹಿಂದೆನೆ. ಆದರೆ ಅಧಿಕಾರಿಗಳು ಮಾಡ್ತಾ ಇರೋದೇನು? ಯಾವುದೇ ತಯಾರಿ ಇಲ್ಲ. ಬಿಬಿಎಂಪಿ ಅಧಿಕಾರಿಗಳ ತಯಾರಿ ಇಲ್ಲದೇನೆ ಪ್ರತಿ ಮಳೆಗಾಲದ ಸಂದರ್ಭದಲ್ಲಿ ಒಂದಿಷ್ಟು ಜೀವಗಳು ಬಲಿಯಾಗತ್ತೆ. ನಿನ್ನೆಯೂ ಕೂಡ ಅಂಥದ್ದೇ ಒಂದು ಘಟನೆ. ಅಕ್ಷಯ್ ಸ್ಥಿತಿ ಈಗ ಗಂಭೀರವಾಗಿದೆ. ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಾ ಇದೆ. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಬಲಿಗಾಗಿ ಕಾಯ್ತಾ ಇದೆ ಡೆಡ್ಲಿ ಮರ ಕೊಂಬೆಗಳು. ಹಾಗಾಗಿನೇ ಬೆಂಗಳೂರಿನ ಜನರಿಗೆ ಮರಗಳ ಕಂಟಕ ತಪ್ತಾ ಇಲ್ಲ. ಯಾವ ಮರ ಕೊಂಬೆ ಬೀಳತ್ತೆ ಅನ್ನುವಂತಹ ಭಯ ಪ್ರತಿನಿತ್ಯವೂ ಕೂಡ. ನಿನ್ನೆ ಮರ ಬಿದ್ದು ಯುವಕ ಅಕ್ಷಯ್ ಸ್ಥಿತಿ ಈಗ ಗಂಭೀರವಾಗಿದೆ. ಪದೇ ಪದೇ ಇಂತಹ ಘಟನೆಗಳು ನಡೀತಾನೆ ಇದೆ. ಆದರೂ ಕೂಡ ಬಿಬಿಎಂಪಿ ಮೌನ ವಹಿಸಿದೆ. ಸಾಕಷ್ಟು ಜನರ ಬಲಿ ಪಡೆದಿದೆ ಮರದ ಕೊಂಬೆಗಳು. ಮಳೆ ಶುರುವಾದರೂ ಬಿಬಿಎಂಪಿ ಸಿಬ್ಬಂದಿ ಮಾತ್ರ ಏನೂ ಮಾಡಲ್ಲ, ಕೈ ಕಟ್ಟಿ ಕುಳಿತಿದ್ದಾರೆ. ಮಳೆಗಾಲಕ್ಕೆ ತಯಾರಿ ಮಾಡ್ಕೊಳ್ಬೇಕು ಒಂದೆರಡು ತಿಂಗಳ ಹಿಂದೆನೆ. ಆದರೆ ಅಧಿಕಾರಿಗಳು ಮಾಡ್ತಾ ಇರೋದೇನು? ಯಾವುದೇ ತಯಾರಿ ಇಲ್ಲ. ಬಿಬಿಎಂಪಿ ಅಧಿಕಾರಿಗಳ ತಯಾರಿ ಇಲ್ಲದೇನೆ ಪ್ರತಿ ಮಳೆಗಾಲದ ಸಂದರ್ಭದಲ್ಲಿ ಒಂದಿಷ್ಟು ಜೀವಗಳು ಬಲಿಯಾಗತ್ತೆ. ನಿನ್ನೆಯೂ ಕೂಡ ಅಂಥದ್ದೇ ಒಂದು ಘಟನೆ. ಅಕ್ಷಯ್ ಸ್ಥಿತಿ ಈಗ ಗಂಭೀರವಾಗಿದೆ. ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಾ ಇದೆ. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.